ನಮಸ್ಕಾರ ಸ್ನೇಹಿತರೆ. ದೇಶದ ಪ್ರತಿಷ್ಠಿತ ಸುದ್ದಿ ಮಾಧ್ಯಮವಾಗಿರ್ತಕ್ಕಂಥ ನ್ಯೂಸ್ ಎಕ್ಸ್ ನವರು ಹೊಸ ಸರ್ವೆ ಮಾಡಿದ್ದಾರೆ. ಇದನ್ನ ಮಾಡಿರೋರು ಪ್ರಖ್ಯಾತ ರಾಜಕೀಯ ಪಂಡಿತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರ್ತಕ್ಕಂಥ ಉತ್ಪಲ್ ಪೌಲ್ ಅವರು. ಇದು ಹೊಸದಾಗಿ ಬಂದಿರತಕ್ಕಂಥ ಸರ್ವೆ. ಇದರಲ್ಲಿ ಪ್ರತಿ ರಾಜ್ಯವಾರು ನಮ್ಮ ಕರ್ನಾಟಕ ಸೇರಿದಂತೆ ದೊಡ್ಡ ರಾಜ್ಯಗಳಾಗಿರ್ತಕ್ಕಂಥ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ಇಲ್ಲೆಲ್ಲ ಸಹ ಸರ್ವೆ ಮಾಡಿದೆ. ಅದರಲ್ಲಿ ಬಂದಿರತಕ್ಕಂತ ಅಂಕಿ ಅಂಶಗಳಿದೆಯಲ್ಲ, ಅದು ಬಹಳ ಶಾಕಿಂಗ್. ರಾಜಕೀಯ ಪಂಡಿತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಉತ್ಪಲ್ ಪೌಲ್ ಅವರು ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಬರುತ್ತೆ ಮತ್ತು ಓವರ್ ಆಲ್ 543 ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ವಿನ್ ಆಗುತ್ತೆ, ಕಾಂಗ್ರೆಸ್ ನ ಇಂಡಿಯಾ ಅಲಯನ್ಸ್ ಎಷ್ಟು ವಿನ್ ಆಗುತ್ತೆ, ಪ್ರತಿಯೊಂದರ ಅಂಕಿ ಅಂಶಗಳನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯವಾರು ನಮ್ಮ ಕರ್ನಾಟಕನೂ ಸೇರಿದಂತೆ ಪ್ರತಿ ರಾಜ್ಯವಾರು ಎಷ್ಟು ಸೀಟುಗಳು ಬರಬಹುದು ಮತ್ತು ಕೊನೆಯದಾಗಿ ಓವರ್ ಆಲ್ ದೇಶಾದ್ಯಂತ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಸರ್ವೆ ಫಲಿತಾಂಶ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಉತ್ಪಲ್ ಪೌಲ್ ಅವರ ಪ್ರಕಾರ ದೇಶದಲ್ಲಿ ಮತ್ತೊಮ್ಮೆ ಮೋದಿ ನೇತೃತ್ವದ NDA ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ. ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಂಡಿತ್ತಲ್ಲ ಇಂಡಿಯಾ ಮೈತ್ರಿಕೂಟ, ಅದರ ಕನಸು ನುಚ್ಚು ನೂರಾಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ ಉತ್ಪಲ್ ಪೌಲ್ ಅಂತಕ್ಕಂಥ ರಾಜಕೀಯ ವಿಶ್ಲೇಷಕರ ಪ್ರಕಾರ ಉತ್ತರ ಭಾರತದಲ್ಲಿ ಮತ್ತೊಮ್ಮೆ ಮೋಡಿ ಮಾಡಲಿದ್ದಾರೆ. ಬಿಜೆಪಿ ಮತ್ತೊಮ್ಮೆ ಉತ್ತರ ಭಾರತದ ಕೀ ಸ್ಟೇಟ್ ಗಳಾಗಿರ್ತಕ್ಕಂಥ UP ಆಗಿರ್ಬೋದು, ಬಿಹಾರ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಗುಜರಾತ್, ಈ ಎಲ್ಲ ಕ್ಷೇತ್ರಗಳು ಸೇರಿದಂತೆ ದಕ್ಷಿಣದಲ್ಲೂ ಸಹ ಹಲವಾರು ಸೀಟ್ಗಳನ್ನ ಗೆಲ್ಲುವ ಮೂಲಕ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ಭವಿಷ್ಯನ ತಮ್ಮ ರಾಜಕೀಯ ವಿಶ್ಲೇಷಣೆಯಲ್ಲಿ ನುಡಿದಿದ್ದಾರೆ. ಸ್ನೇಹಿತರೆ, ಇವ್ರು ಹೇಳೋ ಪ್ರಕಾರ ಮತ್ತೊಮ್ಮೆ ಮೋದಿ ಅವರು ಅಬ್ಸಲ್ಯೂಟ್ ಮೆಜಾರಿಟಿ, ಬರೀ ಸರಳ ಬಹುಮತ ಅಲ್ಲ, ಭಾರಿ ಬಹುಮತ ಪಡೆದೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದ್ದಾರೆ ಅಂತಾರೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಿಂದ ಶುರು ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ಒಟ್ಟು 39 ಸೀಟ್ಗಳು ಬರುತ್ತೆ ತಮಿಳುನಾಡಿನಲ್ಲಿ. ಕಳೆದ ಬಾರಿ ಇಲ್ಲಿ ಸಿಂಹಪಾಲು ಕ್ಷೇತ್ರಗಳನ್ನು ಗೆದ್ದಿದ್ದು DMK. ಈ ಬಾರಿನೂ ಸಹ DMK ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ. ಸುಮಾರು 32 ಕ್ಷೇತ್ರಗಳನ್ನು ಬುಟ್ಟಿಗೆ ಹಾಕಿಕೊಳ್ಳಲಿದೆ DMK. ಆದ್ರೆ ಬಿಜೆಪಿಗೆ ಇಲ್ಲಿ 3ರಿಂದ 5 ಕ್ಷೇತ್ರಗಳವರೆಗೂ ದಕ್ಕಬಹುದು ಅಂತ ನ್ಯೂಸ್ ಎಕ್ಸ್ ಎಕ್ಸ್ಪರ್ಟೋಮೀಟರ್ನವರು ತಮ್ಮ ಸರ್ವೆನಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು. ಸ್ನೇಹಿತರೆ, ಬಿಜೆಪಿ ಅವರು ಇಲ್ಲಿ ನಾವು 10 ಕ್ಷೇತ್ರಗಳವರೆಗೂ ಗೆಲ್ತೇವೆ ಅಂತಾರೆ. ಆದ್ರೆ 3ರಿಂದ 5 ಕ್ಷೇತ್ರನ ಸುಲಭವಾಗಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನಗಳು ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಇನ್ನ ಕಾಂಗ್ರೆಸ್ ಅಷ್ಟೆಲ್ಲ ಸರ್ಕಸ್ ಮಾಡಿದ್ರು 2 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಟ್ಕೊಳ್ಳುತ್ತೆ ಅನ್ನುತ್ತೆ ಎಕ್ಸ್ಪರ್ಟೋಮೀಟರ್ ನ ನ್ಯೂಸ್ ಎಕ್ಸ್ ಸರ್ವೆ. ಅದರ್ಸ್ಗೆ ಯಾವುದೇ ಸೀಟ್ಗಳು ದಕ್ಕೋದಿಲ್ಲ. ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಯ ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದೆ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ಕರ್ನಾಟಕದ ಜನ ಸ್ಟೇಟ್ ಎಲೆಕ್ಷನ್ನೇ ಬೇರೆ ರೀತಿ ನೋಡ್ತಾರೆ, ಸೆಂಟ್ರಲ್ ಎಲೆಕ್ಷನ್ನೇ ಬೇರೆ ರೀತಿ ನೋಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಇದ್ರೂ ಸಹ ಬಿಜೆಪಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತೆ ಅಂತಾರೆ. JDS ಪಕ್ಷ 2 ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುತ್ತೆ ಅಂಕಿಅಂಶ. ಬಿಜೆಪಿ ಒಂದೇ ಸಿಂಗಲ್ ಹ್ಯಾಂಡೆಡ್ ಆಗಿ 21ರಿಂದ 22 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಜಯಗಳಿಸುತ್ತೆ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್. ಕಾಂಗ್ರೆಸ್ಗೆ ಕೇವಲ 6ರಿಂದ 7 ಕ್ಷೇತ್ರಗಳು ಮಾತ್ರ ದಕ್ಕುತ್ತೆ, ಅದರ್ಸ್ ಯಾವುದೇ ಕ್ಷೇತ್ರನ ಗೆಲ್ಲಲ್ಲ ಅನ್ನೋದು ನ್ಯೂಸ್ ಎಕ್ಸ್ ಸರ್ವೆ ಬಹಿರಂಗಪಡಿಸ್ತಾ ಇರ್ತಕ್ಕಂಥ ಅಂಕಿಅಂಶ. ಮಧ್ಯಪ್ರದೇಶಕ್ಕೆ ಬಂದ್ರೆ ಅಲ್ಲಿ ಬಿಜೆಪಿ 28 ಸೀಟ್ಗಳನ್ನ ಗೆಲ್ಲುತ್ತೆ ಅಂತಾರೆ. ಒಟ್ಟು 29 ಸೀಟ್ಗಳಿದೆ ಮಧ್ಯಪ್ರದೇಶದಲ್ಲಿ. ಕಾಂಗ್ರೆಸ್ ಕೇವಲ ಒಂದೇ ಒಂದು ಸೀಟ್ ಗೆಲ್ಲುತ್ತೆ, ಅದರ್ಸ್ ಯಾವುದೇ ಸೀಟ್ ಗೆಲ್ಲೋದಿಲ್ಲ. ಸ್ನೇಹಿತರೆ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮಧ್ಯಪ್ರದೇಶನೂ ಸಹ ಬಿಜೆಪಿಯವರು ಬಹುಮತದಿಂದ ಗೆದ್ದಿದ್ರು, ಭಾರಿ ಬಹುಮತದಿಂದ ಗೆದ್ದಿದ್ರು. ಸಹಜವಾಗಿ ಈ ಬಾರಿ ಸಹ ಬಿಜೆಪಿ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸೀಟ್ಗಳನ್ನು ಗೆದ್ರು ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್. ಇನ್ನು ರಾಜಸ್ಥಾನಕ್ಕೆ ಬಂದ್ರೆ ಇಲ್ಲೂ ಸಹ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿ ರಾಜಸ್ಥಾನನ ಇತ್ತೀಚೆಗೆ ಪುಟ್ಟಿಗೆ ಹಾಕೊಂಡಿತ್ತು, ಸರಳ ಬಹುಮತ ಪಡೆದು ಸರ್ಕಾರ ರಚನೆ ಮಾಡಿತ್ತು. ಅಲ್ಲಿ ಒಟ್ಟು 25 ಸೀಟ್ಗಳಿದಾವೆ. ಬಿಜೆಪಿ ಈ ಬಾರಿ 23ರಿಂದ 25 ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುತ್ತೆ ಎಕ್ಸ್ಪರ್ಟೋಮೀಟರ್ ನ್ಯೂಸ್ ಎಕ್ಸ್. ಕಾಂಗ್ರೆಸ್ಗೆ 1ರಿಂದ 2 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಅದರ್ಸ್ ಯಾವುದೇ ಕ್ಷೇತ್ರ ಗೆಲ್ಲೋದಿಲ್ಲ ಅನ್ನುತ್ತೆ. ಇನ್ನು ನರೇಂದ್ರ ಮೋದಿ ಅವರ ತವರು ರಾಜ್ಯ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯ ಆಗಿರ್ತಕ್ಕಂಥ ಗುಜರಾತ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಬಿಜೆಪಿ ಮತ್ತೊಮ್ಮೆ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತಾರೆ ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್ ನ ಉತ್ಪಲ್ ಕೌಲ್ ಅವರು. ಒಟ್ಟು 26 ಸೀಟ್ಗಳು ಬರುತ್ತೆ ಗುಜರಾತ್ ಅಲ್ಲಿ. ಎಲ್ಲ 26 ಸೀಟ್ಗಳನ್ನ
ಬಿಜೆಪಿನೇ ಗೆಲ್ಲುತ್ತೆ ಅಂತಾರೆ. ಕಾಂಗ್ರೆಸ್ಗೆ ಇಲ್ಲಿ 0 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಅದರ್ಸ್ ಯಾವುದೇ ಸೀಟು ಗೆಲ್ಲೋದಿಲ್ಲ. ಸ್ನೇಹಿತರೆ, ಇದು ಸಹಜವಾಗಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಿ ಮೋದಿ ಅವರು ಸಹ ಗುಜರಾತಿನೇ, ಗೃಹ ಸಚಿವರು ಸಹ ಗುಜರಾತಿನೇ. ಅಲ್ಲಿಯ ಜನ ಸಹಜವಾಗಿ ಈ ಇಬ್ಬರನ್ನು ಬೆಂಬಲಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 2019ರಲ್ಲಿ ಯಾವ ತರ 26ಕ್ಕೆ 26 ಸೀಟ್ಗಳನ್ನ ಬಿಜೆಪಿ ಗುಜರಾತ್ ನಲ್ಲಿ ಗೆದ್ದಿತ್ತು, ಅದೇ ರೀತಿ ಈ ಬಾರಿನೂ ಸಹ ಫಲಿತಾಂಶ ರಿಪೀಟ್ ಆಗಲಿದೆ. ಎಲ್ಲ 26 ಸೀಟ್ಗಳನ್ನು ಬಿಜೆಪಿ ಗೆಲ್ಲುತ್ತೆ ಅನ್ನುತ್ತೆ ನ್ಯೂಸ್ ಎಕ್ಸ್ ನ ಸರ್ವೆ. ಇನ್ನು ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ಡೆಲ್ಲಿ, ನ್ಯೂ ಡೆಲ್ಲಿನಲ್ಲಿ ಒಟ್ಟು 7 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಆಳ್ವಿಕೆ ನಡೆಸ್ತಾ ಇದೆ. ಸ್ನೇಹಿತರೆ, ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಂಡು ಡೆಲ್ಲಿನಲ್ಲಿ ಚುನಾವಣೆ ಎದುರಿಸ್ತಾ ಇದ್ದಾವೆ. ಹಾಗಿದ್ದಾಗ್ಲೂ ಕೂಡ ಹೆಚ್ಚು ಸೀಟ್ಗಳನ್ನು ಡೆಲ್ಲಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಡಿಯಾ ಅಲಯನ್ಸ್ಗೆ. ಒಟ್ಟು 7 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ 1ರಿಂದ 2 ಕ್ಷೇತ್ರಗಳನ್ನ ಗೆಲ್ಲುತ್ತೆ, 5ರಿಂದ 6 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಇದೆ ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್ ಸರ್ವೆ. ಸ್ನೇಹಿತರೆ, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ರು, ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ, ಪ್ರಚಾರ ಸಹ ಮಾಡ್ತಾ ಇದ್ದಾರೆ. ಅನುಕಂಪದ ಅಲೆ ವರ್ಕೌಟ್ ಆಗಿ 1ರಿಂದ 2 ಕ್ಷೇತ್ರನ ಈ ಬಾರಿ ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಯಾವುದೇ ಸೀಟ್ಗಳು ಬರ್ತಾ ಇಲ್ಲ. ಇನ್ನ ದೇಶದ ಅತಿ ದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶ, ಇಲ್ಲಿ ಒಟ್ಟು 80 ಸೀಟ್ಗಳು ಬರುತ್ತೆ. ಉತ್ತರ ಪ್ರದೇಶನ ಯಾರು ಗೆಲ್ತಾರೋ ಅವರು ಡೆಲ್ಲಿನ ಗೆದ್ದಂಗೆ ಅನ್ನುವಂತ ಮಾತಿದೆ. ಕಳೆದ ಬಾರಿ ಬಿಜೆಪಿ ಅವರು ಇಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋದ್ರಲ್ಲಿ ಸಫಲರಾಗಿದ್ರು. ಈ ಬಾರಿ ಸಹ ಬಿಜೆಪಿ ಇಲ್ಲಿ 72 ಸೀಟ್ ವರೆಗೂ ಗೆಲ್ಲುವ ಸಾಧ್ಯತೆ ಇದೆ ಅನ್ನುತ್ತೆ ಸರ್ವೆ. ಎನ್ಡಿಎ ಅಲಯನ್ಸ್ 74 ಸೀಟ್ ಗೆಲ್ತಾರೆ. ಅಂದ್ರೆ ಬಿಜೆಪಿ 72 ಪ್ಲಸ್ ಅವರ ಅಲಯನ್ಸ್ ಪಾರ್ಟಿ 2 ಸೀಟ್ಗಳು, 74 ಎನ್ಡಿಎ ಅಲಯನ್ಸ್ ಒಂದೇ ಗೆಲ್ಲುತ್ತೆ ಯುಪಿ ನಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸೀಟ್ಗಳು ದಕ್ಕೋದಿಲ್ಲ ಅನ್ನುತ್ತೆ ಸರ್ವೆ. ಇಂಡಿಯಾ ಅಲಯನ್ಸ್ ಅದರಲ್ಲಿ ಎಸ್ಪಿ ಬರುತ್ತೆ, ಅವರು 2ರಿಂದ 4 ಕ್ಷೇತ್ರನ ಗೆಲ್ಲಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೆ ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್ ನ ಸರ್ವೆ. ಇನ್ನು ಬಿಹಾರಕ್ಕೆ ಬಂದ್ರೆ ಇಲ್ಲಿ ಒಟ್ಟು 40 ಕ್ಷೇತ್ರಗಳು ಬರುತ್ತೆ. ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ಲಿ 28ರಿಂದ 30 ಸೀಟ್ಗಳನ್ನು ಗೆಲ್ಲುತ್ತೆ. ಜೆಡಿಯುನವರು 6ರಿಂದ 7 ಸೀಟ್ಗಳನ್ನು ಗೆಲ್ತಾರೆ. ಕಾಂಗ್ರೆಸ್ ಇಲ್ಲಿ ಯಾವುದೇ ಸೀಟ್ಗಳನ್ನ ಗೆಲ್ಲೋದಿಲ್ಲ. ಆರ್ಜೆಡಿ ಲಾಲು ಪ್ರಸಾದ್ ಯಾದವ್ ಅವರ ಪಾರ್ಟಿ 5ರಿಂದ 6 ಸೀಟ್ಗಳನ್ನ ಗೆಲ್ಲುತ್ತೆ. ಅದರ್ಸ್ಗೆ 0 ಸೀಟ್ಗಳು ಅಂತ ಹೇಳ್ತಾ ಇದೆ ಎಕ್ಸ್ಪರ್ಟೋಮೀಟರ್ ನ ಸರ್ವೆ. ಸ್ನೇಹಿತರೆ, ಇಲ್ಲಿ ಮೆಜಾರಿಟಿ ಲಾಸ್ ಆಗ್ತಾ ಇರೋದು ಜೆಡಿಯುಗೆ. ಅದಕ್ಕೆ ಕಾರಣ ಎಲ್ಲರಿಗೂ ಗೊತ್ತೇ ಇದೆ. ಪಲ್ಟು ರಾಮ್ ಅಂತಾನೆ ಖ್ಯಾತಿ ಪಡೆದಿರತಕ್ಕಂತ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಪಲ್ಟಿ ಹೊಡೆದು ಆರ್ಜೆಡಿ ಜೊತೆಗಿನ ಮೈತ್ರಿನ ಕಡಿದುಕೊಂಡು ಬಿಜೆಪಿ ಜೊತೆಗೆ ಬಂದು ಮತ್ತೆ ಸರ್ಕಾರ ರಚನೆ ಮಾಡಿದ್ದಾರೆ. ಬಹುಶಃ ಇದು ಜನರಿಗೆ ಇಷ್ಟ ಆಗದೆ ಇರಬಹುದು. ಹಾಗಾಗಿ ಕಳೆದ ಬಾರಿ ಅವ್ರು ಗೆದ್ದಿದ್ದು 17 ಕ್ಷೇತ್ರ, ಈ ಬಾರಿ 6ರಿಂದ 7ಕ್ಕೆ ಜೆಡಿಯು ಕುಸಿತಾ ಇದೆ. ಸ್ನೇಹಿತರೆ, ಮತ್ತೊಂದು ಕೀ ಸ್ಟೇಟ್ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಾಲ್, ಇಲ್ಲಿ 42 ಸೀಟ್ಗಳು ಬರುತ್ತೆ. ಟಿಎಂಸಿ ಈ ಬಾರಿ ಕುಸಿತಾ ಇದೆ, ಅಂದ್ರೆ 15 ಸೀಟ್ಗಳನ್ನು ಮಾತ್ರ ಗೆಲ್ಲುತ್ತೆ. ಬಿಜೆಪಿ ಈ ಬಾರಿ ಪ್ಲಸ್ ಆಗಿದೆ. ಇಲ್ಲಿ ಬಿಜೆಪಿಗೆ 24ರಿಂದ 28 ಕ್ಷೇತ್ರಗಳನ್ನು ಗೆಲ್ತಾ ಇದೆ. ಕಾಂಗ್ರೆಸ್ 1 ಕ್ಷೇತ್ರ ಗೆಲ್ಲುತ್ತೆ. ಅದರ್ಸ್ ಯಾವುದೇ ಕ್ಷೇತ್ರ ಗೆಲ್ತಾ ಇಲ್ಲ. ಮತ್ತೊಂದು ದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಮಹಾರಾಷ್ಟ್ರ, ಇಲ್ಲಿ 48 ಸೀಟ್ಗಳು ಬರುತ್ತೆ. ಬಿಜೆಪಿ ಒಂದೇ 25 ಸೀಟ್ಗಳನ್ನು ಗೆಲ್ತಾ ಇದೆ. ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಗೆದ್ರೆ, ಎನ್ಸಿಪಿ ಶರದ್ ಪವಾರ್ ಅವರ ಪಾರ್ಟಿ 1ರಿಂದ 2 ಕ್ಷೇತ್ರ, ಎನ್ಸಿಪಿ ಅಜಿತ್ ಪವಾರ್ ಅವರ ಪಾರ್ಟಿ 3 ಕ್ಷೇತ್ರದಲ್ಲಿ ಗೆದ್ರೆ, ಶಿವಸೇನೆ ಶಿಂದೆ ಅವರ ಪಾರ್ಟಿ 14 ಕ್ಷೇತ್ರದಲ್ಲಿ ಗೆಲ್ತಾ ಇದೆ. ಇನ್ನು ಶಿವಸೇನೆ ಉದ್ಧವ್ ಬಾಳಾ ಸಾಹೇಬ್ ಠಾಕ್ರೆ ಅವರ ಪಾರ್ಟಿ ಕೇವಲ 1 ಕ್ಷೇತ್ರದಲ್ಲಿ ಗೆಲ್ತಾ ಇದೆ. ಸ್ನೇಹಿತರೆ, ಇನ್ನು ಓವರ್ ಆಲ್ ಆಗಿ 543 ಕ್ಷೇತ್ರಗಳಲ್ಲಿ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ 310ರಿಂದ 350 ಕ್ಷೇತ್ರನ ಗೆಲ್ಲುತ್ತೆ. ಎನ್ಡಿಎ ಅಲಯನ್ಸ್ ಗಳು ಅಂದ್ರೆ ಎನ್ಡಿಎ ಮಿತ್ರ ಪಕ್ಷಗಳು 65ರಿಂದ 70 ಸೀಟ್ಗಳನ್ನ ಗೆಲ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸಿಂಗಲ್ ಹ್ಯಾಂಡೆಡ್ಲಿ 26ರಿಂದ 36 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ತಾ ಇದೆ. ಇನ್ನ ಇಂಡಿಯಾ ಅಲಯನ್ಸ್ 85ರಿಂದ 110 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ. ಅದರ್ಸ್ ಇತರೆ 7ರಿಂದ 8 ಕ್ಷೇತ್ರದಲ್ಲಿ ಜಯಗಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟೋಮೀಟರ್ ಸರ್ವೆ. ಹಲವು ದೊಡ್ಡ ರಾಜ್ಯಗಳಲ್ಲಿ ಫಲಿತಾಂಶ ಏನಾಗಿರಬಹುದು, ಯಾರಿಗೆ ಹೆಚ್ಚು ಸೀಟ್ಗಳು ಬರಬಹುದು ಅನ್ನುವುದರ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.